ರಾಜ್ಯ ಕಾಂಗ್ರೆಸ್ ಅಲ್ಲಿ ಹೇಳಿಕೆಗಳು ಹೆಂಗ್ ಬರ್ತಾ ಇದ್ವು ಅಂದ್ರೆ ಸೆಪ್ಟೆಂಬರ್ ನಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ, ಅಧಿಕಾರ ಹಂಚಿಕೆ ಆಗ್ಬಿಡುತ್ತೆ ಅನ್ನೋಂತೆಲ್ಲ ಚರ್ಚೆಗಳು ಆಗ್ತಾ ಇತ್ತು. ಆದ್ರೆ ನಿನ್ನೆ ಸಿದ್ದರಾಮಯ್ಯ ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ನಿಂದ ಎಲ್ಲ ಗೊಂದಲಗಳಿಗೂ ಫುಲ್ ಸ್ಟಾಪ್ ಬಿದ್ದಂಗಾಯ್ತು. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಸಿಎಂ ಕುರ್ಚಿ ವಾರ್ಗೆ ಬ್ರೇಕ್ ಬಿದ್ದಿದೆ. ನಾನೇ ಸಿಎಂ 5 ವರ್ಷ ಅಂತ ಹೇಳಿ ಎಲ್ಲರ ಬಾಯನ್ನ ಮುಚ್ಚಿದ್ದಾರೆ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರಿಗೆ ನನ್ನ ಸಪೋರ್ಟ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗ್ಬಿಟ್ರು. ಇಲ್ಲಿ ಪ್ರಮುಖವಾಗಿ ಆಪ್ತರಿಂದಲೇ ಡಿಕೆ ಶಿವಕುಮಾರ್ ಸಿಎಂ ಆಗೋ ಆಸೆಗೆ ತಣ್ಣೀರು ಬಿತ್ತ. ಡಿಕೆಶಿ ಸಿಎಂ ಆಗಬೇಕು ಅಂತ ಹೇಳಿ ಡಿಕೆಶಿ ಆಪ್ತರು ಕೆಲವೊಂದಿಷ್ಟು ಶಾಸಕರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಪ್ರಮುಖವಾಗಿ ಶಿವಗಂಗಾ ಬಸವರಾಜ್, ಇಕ್ಬಾಲ್ ಹುಸೇನ್ ಇನ್ನು 3 ತಿಂಗಳು ಕಾಯ್ತಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಹೇಳಿ ಹೇಳಿಕೆಗಳನ್ನ ಏನ್ ಕೊಟ್ಟಿದ್ರು, ಅದೇ ಹೇಳಿಕೆಗಳೇ ಮುಳ್ಳಾಯ್ತಾ? ಸಿದ್ದರಾಮಯ್ಯ ಟೀಮ್ಗೆ ಮುಜುಗರವನ್ನ ಮಾಡಿದ್ರು ಬಹಿರಂಗ ಹೇಳಿಕೆಗಳ ಮುಖಾಂತರ ಡಿಕೆಶಿ ಆಪ್ತರು. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಡಿಕೆ ಆಪ್ತರ ಹೇಳಿಕೆಗಳು ಚರ್ಚೆಗೆ ಕಾರಣವಾಗಿತ್ತು. ಕೊನೆಗೆ ಸಿದ್ದರಾಮಯ್ಯ ಅವರಿಗೆ ನಮ್ಮ ಬೆಂಬಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ರು. ಮತ್ತೆ ಇದಕ್ಕೆ ಸ್ಪಷ್ಟನೆಯನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ, 5 ವರ್ಷ ನಾನೇ ಸಿಎಂ ಅಂತ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಇನ್ನೇನ್ ಸಿಎಂ ಕುರ್ಚಿ ಏರೋದಕ್ಕೆ ಒಂದೇ ಹೆಜ್ಜೆ ಬಾಕಿ ಅನ್ನೋ ಸಂದರ್ಭದಲ್ಲಿ ಡಿಕೆಶಿ ಆಪ್ತರ ಹೇಳಿಕೆಗಳೇ ಯಾವ ತರ ಮುಳುವಾಯಿತು ಅವರಿಗೆ, ಮತ್ತೆ ಸಿದ್ದರಾಮಯ್ಯ ಅವರ ಮೈಂಡ್ ಗೇಮ್ ಹೆಂಗ್ ವರ್ಕ್ ಆಯ್ತು ಕೃಷ್ಣ? ಖಂಡಿತವಾಗ್ಲೂ ಶರ್ಮಿತಾ, ನವೆಂಬರ್ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನೋ ಒಂದು ಚರ್ಚೆ ನಡೀತಾ ಇತ್ತು. ಅದಕ್ಕೀಗ ಮುಖ್ಯಮಂತ್ರಿಗಳು ತೆರಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಡಿಸ್ಟರ್ಬ್ ಮಾಡಿರುವಂತವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಪ್ತರು ಅಂತ ಹೇಳ್ಬೋದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ನವೆಂಬರ್ ಡಿಸೆಂಬರ್ನಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತನ್ನ ಪದೇ ಅವರ ಕಡೆಯ ಶಾಸಕರು ಕೂಡ ಹೇಳ್ತಾ ಇದ್ರು. ಇದೆಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಕೂಡ ದೊಡ್ಡ ಮಟ್ಟದ ಮುಜುಗರವನ್ನು ಕೂಡ ತಂದಿತ್ತು. ಯಾಕಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥದ್ದು ಸಿದ್ದರಾಮಯ್ಯ ಮಾಸ್ ಲೀಡರ್ ಅನ್ನುವಂಥದ್ದು ರಾಜ್ಯದ ಜನರಿಗೂ ಕೂಡ ಗೊತ್ತಾಗಿತ್ತು. ಇಂಥ ಸಂದರ್ಭದಲ್ಲಿ ತನ್ನನ್ನೇ ಬದಲಾವಣೆ ಮಾಡ್ತಾರೆ ಅನ್ನೋ ಮಾತನ್ನು ಶಾಸಕರು ಹೇಳಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈಗ ಮಧ್ಯಪ್ರವೇಶವನ್ನು ಮಾಡಿ ಅದಕ್ಕೆ ತೆರೆ ಎಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಇದು ಮುಖ್ಯಮಂತ್ರಿಗಳಿಗೆ ಒಂದ್ ಕಡೆ ಮುಜುಗರ ಆದ್ರೆ ಮತ್ತೊಂದ್ ಕಡೆ ಏನಾದರೂ ಬದಲಾವಣೆ ಆಯಿತು ಅನ್ನೋ ಒಂದು ಚರ್ಚೆ ಆದ್ರೆ ಶಾಸಕರು ಕೂಡ ಹಿಡಿತವನ್ನ ಏನೋ ಅಧಿಕಾರಿಗಳು ಮಾತನ್ನು ಕೇಳೋದಿಲ್ಲ, ಮತ್ತೆ ಆಡಳಿತ ಯಂತ್ರ ಕೂಡ ಕುಸಿಯುತ್ತೆ. ಅದ್ರ ಜೊತೆಗೆ ಶಾಸಕರು ಕೂಡ ಎಲ್ಲ ಒಂದ್ ಕಡೆ ಬೇರೆ ರೀತಿಯಿಂದ ಒಂದ್ ರೀತಿ ಆಲೋಚನೆಯನ್ನ ಮಾಡಬಹುದು. ಅಂದ್ರೆ ತಮ್ಮನ್ನ ಬಿಟ್ಟು ಡಿಕೆ ಶಿವಕುಮಾರ್ ಜೊತೆಗೆ ಹೋಗೋದ್ರ ಮುಖಾಂತರವಾಗಿ ಕಾರ್ಯತಂತ್ರವನ್ನ ಮಾಡಬಹುದು. ಆ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿಗಳು ನಿನ್ನೆ ದಿನ ಮಾತಾಡೋದ್ರ ಮುಖಾಂತರವಾಗಿ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅನ್ನೋ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿರೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಂದು ರೀತಿ ಆಸೆಗೆ ತಣ್ಣೀರನ್ನ ಎರಚಿದ್ದಾರೆ. ಆದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಇದು ಕೇವಲವಾಗಿ ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಕಾರ್ಯತಂತ್ರವನ್ನ ಮುಂದುವರಿಸಿದ ಕೂಡ ಹೇಳಲಾಗ್ತಾ ಇದೆ. ಯಾವಾಗ ಇವರು ಅಧಿಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ಅದಾದ ನಂತರವಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಏನ್ ಚರ್ಚೆ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಆಗ್ಲೇನೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ಆಗಿದೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರು ದೊಡ್ಡ ಮಟ್ಟದಲ್ಲಿ ಹೇಳಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶವನ್ನು ಮಾಡಿ ಇಲ್ಲ ಒಂದ್ ಕಡೆ ಅದಕ್ಕೆ ಫುಲ್ ಸ್ಟಾಪ್ ಹಾಕುವಂತ ನಿಟ್ಟಿನಲ್ಲಿ ಮುಂದಾದ್ರೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ತಮ್ಮದೇ ಆದಂತಹ ಕಾರ್ಯತಂತ್ರವನ್ನು ಮುಂದುವರಿಸುವಂತದ್ದು. ಸದ್ಯಕ್ಕೆ ಅವರ ಆಪ್ತರ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ರು ಕೂಡ ಇಲ್ಲ ಒಂದ್ ಕಡೆ ಸುರ್ಜೇವಾಲಾ ಮುಖಾಂತರವಾಗಿ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂತದ್ದು, ಮತ್ತೆ ನವೆಂಬರ್ ಡಿಸೆಂಬರ್ ನಲ್ಲಿ ಹೇಗಾದ್ರೂ ಮಾಡಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸೋದ್ರ ಮುಖಾಂತರವಾಗಿ ಏನು ತಮ್ಮ ಮುಖ್ಯಮಂತ್ರಿ ಕುರ್ಚಿಯನ್ನ ಹೇಗಾದ್ರೂ ಮಾಡಿ ಕಿತ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲ ಒಂದ್ ಕಡೆ ಕಾರ್ಯತಂತ್ರವನ್ನು ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಇವೆಲ್ಲವೂ ಕೂಡ ಪ್ರತಿಪಕ್ಷಗಳಿಗೆ ಈಗಾಗಲೇ ವಿಧಾನಸಭೆ ಅಧಿವೇಶನ ಕೂಡ ಶುರುವಾಗ್ತಾ ಇದೆ. ಸಹಜವಾಗಿಯೇ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಅಸ್ತ್ರವಾಗುತ್ತೆ. ಮತ್ತೆ ಸಹಜವಾಗಿಯೇ ನಾಯಕತ್ವ ಬದಲಾವಣೆ ಮಾಡಿದ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿ ಕಾಂಗ್ರೆಸ್ಗೆ ಮುಜುಗರವನ್ನು ತರಬಹುದು. ಹಾಗಾಗಿನೇ ಇದಕ್ಕೆಲ್ಲನೂ ಕೂಡ ಒಂದು ಗೊಂದಲಕ್ಕೆ ಫುಲ್ ಸ್ಟಾಪ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸದ್ಯಕ್ಕೆ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಬೇರೆ ರೀತಿಯಂತ ಬದಲಾವಣೆ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಕಾಂಗ್ರೆಸ್ನ ಬೆಳವಣಿಗೆಗಳನ್ನು ಕೂಡ ಈಗಾಗಲೇ ಕಾತರದಿಂದ ರಾಜ್ಯದ ಬಿಜೆಪಿ ನಾಯಕರು ಕೂಡ ಕಾಯ್ತಾ ಇರುವಂತದ್ದು. ಯಾಕಂದ್ರೆ ಅಧಿಕಾರ ಹಂಚಿಕೆ ಮಾತುಕತೆ ಸಂದರ್ಭದಲ್ಲೇ ಬಿಜೆಪಿ ನಾಯಕರಿಗೊಬ್ಬರಿಗೆ ಏನೋ ಒಂದು ಫೋನ್ ಮಾಡಿದ್ರಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ವಿಚಾರ ಕೂಡ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಶರ್ಮಿತಾ, ಕಾದ್ ನೋಡೋಣ ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಮುಂದಿನ ಸುದ್ದಿ, ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಪ್ರಕರಣಗಳು ಮುಂದುವರೆದಿದೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದಾಗಿ ಮತ್ತೆ 3 ಜನ ಸಾವನ್ನಪ್ಪಿದ್ದಾರೆ. 52 ವರ್ಷದ ಸಣ್ಣಪ್ಪ ಶೆಟ್ಟಿ, 53 ವರ್ಷದ ಸಂಪತ್ ಕುಮಾರ್ ಹಾಗೇನೆ 70 ವರ್ಷದ ವಿರೂಪಾಕ್ಷ ಅನ್ನೋರು ಸಾವನ್ನಪ್ಪಿದ್ದಾರೆ.
ಹಾಸನದ ಮುಟ್ನಳ್ಳಿ ಗ್ರಾಮದ ಸಣ್ಣಪ್ಪ ಶೆಟ್ಟಿ ಸಾವನ್ನಪ್ಪಿದ್ದಾರೆ. ಹಾಸನದ ಕರಿಗೌಡ ಕಾಲೋನಿಯ ಸಂಪತ್ ಕುಮಾರ್ ಸಾವನ್ನಪ್ಪಿದ್ದಾರೆ. ಸಕಲೇಶ್ಪುರದ ಚಿಕ್ಕನಾಯಕನಹಳ್ಳಿ ಗ್ರಾಮದ ವಿರೂಪಾಕ್ಷ ಅನ್ನೋರು ಸಾವನ್ನಪ್ಪಿದ್ದಾರೆ. ಕಳೆದ 42 ದಿನಗಳಲ್ಲಿ ಹೃದಯಾಘಾತಕ್ಕೆ ಹಾಸನ ಜಿಲ್ಲೆ ಒಂದರಲ್ಲೇ 29 ಜನ ಸಾವನ್ನಪ್ಪಿದ್ದಾರೆ. ಅಂದ್ರೆ ವೈದ್ಯರು ತಜ್ಞರು ಹೇಳೋ ಪ್ರಕಾರ ಹಾಸನದಲ್ಲಿ ಮಾತ್ರ ಅಲ್ಲ, ಪ್ರತಿದಿನ ಬೇರೆ ಕಡೆನೂ ಆಗ್ತಾ ಇದೆ. ಆದರೆ ಇತ್ತೀಚಿನ ವರದಿಗಳನ್ನ ನಾವು ಗಮನಿಸ್ತಾ ಹೋದ್ರೆ ಪ್ರತಿದಿನ ಗಮನಿಸ್ತಾ ಇದ್ದೀವಿ 2-3 ಜನ ಹಾಸನ ಭಾಗದಲ್ಲೇ ಹೃದಯಾಘಾತದಿಂದಾಗಿ ಸಾವನ್ನಪ್ತಾ ಇದ್ದಾರೆ. ಇನ್ನು ರಾಜ್ಯಾದ್ಯಂತ ಈ ತರ ಹೃದಯಾಘಾತದ ಪ್ರಕರಣಗಳು ಜಾಸ್ತಿ ಆಗಿರೋದ್ರಿಂದ ಸರ್ಕಾರ ಕಳವಳವನ್ನ ವ್ಯಕ್ತಪಡಿಸಿದೆ. ಪರ್ಟಿಕ್ಯುಲರ್ ಆಗಿ ಹಾಸನದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿ ಈ ಹೃದಯಾಘಾತಕ್ಕೆ ಕಾರಣ ಏನು ಅಂತ ಹೇಳಿ ಈಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ.